ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳು. ಎಲ್ಲ ಆನೇಕಲ್ ವಕೀಲರಿಗೆ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳನ್ನು ಹೇಳುತ್ತಾರೆ. ಹೊತ್ತೊಯ್ಯುವ ಮಹಾನದಿ, ಅನ್ಯಾಯದ ಕತ್ತಲೆಗೆ ಬೆಳಕಾದಿ, ಸಮಾನತೆಯ ಸ್ವಪ್ನ ಬೆಳೆಸಿದ ಸೂರ್ಯ, ಮನೆಗಳ ನಂಬಿಕೆ ಬೀಜ ಬಿತ್ತಿದ ಧೀರ, ಅಕ್ಷರಗಳಲ್ಲಿ ಕ್ರಾಂತಿ ಬರೆದ ಮಹಾಕವಿ, ಸಂವಿಧಾನದ ಶಿಲ್ಪಿ, ಜನರ ನವಜೀವಿ. ಅಂಬೇಡ್ಕರ್ ಒಂದು ಹೆಸರಲ್ಲ, ಮಾನವತೆಗೆ ದಾರಿ ತೋರಿದ ಮಹತ್ವದ ಬೆಳಕು. ಆನೇಕಲ್ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಆನೇಕಲ್ ತಾಲೂಕು ವಕೀಲರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವು ಸಂಭ್ರಮದಿಂದ ಜರುಗಿತು. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಹಾಗೂ ಬುದ್ಧರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನ್ಯಾಯಾಧೀಶರಾದ ಸೋಮಶೇಖರ್, ಈ ಭೂಮಿಯ ಮೇಲೆ ಯಾರೂ ಶಾಶ್ವತರಲ್ಲ, ಆದರೆ ಉತ್ತಮ ಸಾಧನೆ ಮಾಡಿದವರು ತಾವು ಮರಣ ಹೊಂದಿದ ಮೇಲೂ ಜನರ ಮನಸ್ಸಿನಲ್ಲಿ ಅಜರಾಮಜರಾಗಿರುತ್ತಾರೆ. ಅಂಬೇಡ್ಕರ್ ಅವರು ತಮ್ಮ ಅಪಾರ ಜ್ಞಾನ ಮತ್ತು ಸಮಾನತೆಯ ತತ್ವದ ಮೂಲಕ ಇಂದು ವಿಶ್ವವಿಖ್ಯಾತರಾಗಿದ್ದಾರೆ. ಜಾತಿ ಎಂಬ ಸಾಮಾಜಿಕ ಪಿಡುಗನ್ನ ತೊಡೆದು ಹಾಕಿ ಸಂವಿಧಾನದ ಅಡಿಯಲ್ಲಿ ಉತ್ತಮ ಜೀವನ ನಡೆಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಮತ್ತೊಬ್ಬ ನ್ಯಾಯಾಧೀಶರಾದ ಕೃಷ್ಣರಾಜ್ ಕೆ ಮಾತನಾಡಿ, ಭಾರತೀಯರ ದಿವ್ಯ ಮನೋಧೈರ್ಯಕ್ಕೆ ಸಂವಿಧಾನವೇ ಅಡಿಪಾಯ. ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಗೌರವಿಸುವಷ್ಟೇ ಭಕ್ತಿಯಿಂದ ಅವರ ವಿಚಾರಧಾರೆಗಳನ್ನು ಮತ್ತು ಪ್ರತಿಭೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವರ ಆಶಯಗಳನ್ನು ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಪಾಲಿಸುವ ಮೂಲಕ ನವ ಭಾರತದ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೊಡುಗೆ ನೀಡಬೇಕೆಂದು ತಿಳಿಸಿದರು. ನ್ಯಾಯಾಧೀಶರಾದ ಶಂಕರ್ ರೆಡ್ಡಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ನಿರ್ದಿಷ್ಟ ವರ್ಗಕ್ಕೆ ಸೀಮಿತಗೊಳಿಸುವುದು ತಪ್ಪು. ಅವರು ಸಮಾಜದ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದಾರೆ. ಅಂಬೇಡ್ಕರ್ ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಈ ದೇಶದ ಶಕ್ತಿ. ಅವರು ರಚಿಸಿದ ಸಂವಿಧಾನದ ಬಲದಿಂದಾಗಿಯೇ ಇಂದು ಟೀ ಮಾರುವವರು ದೇಶದ ಪ್ರಧಾನಿಯಾಗಲು ಮತ್ತು ಸಾಮಾನ್ಯ ಕುಟುಂಬದವರು ರಾಷ್ಟ್ರಪತಿಯಾಗಲು ಸಾಧ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಹಿರಿಯ ವಕೀಲ ಮೋಹನ್ ಕುಮಾರ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ಆನೇಕಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಎಂ ಮಂಜುನಾಥ್, ರಕ್ಷಿತಾ ಜನಾರ್ದನ್, ವಕೀಲರ ಸಂಘದ ಅಧ್ಯಕ್ಷ ವೈಪ್ರಕಾಶ್ ಫಟಾಫಟ್, ಪ್ರಧಾನ ಕಾರ್ಯದರ್ಶಿ ರವೀಶ್ ಕುಮಾರ್, ಉಪಾಧ್ಯಕ್ಷ ಹರೀಶ್, ಖಜಾಂಚಿ ಶಾರದಾಮಣಿ, ಸರ್ಕಾರಿ ಅಭಿಯೋಜಕರಾದ ವಿನೋದ್, ಶಾಲಿನಿ, ಶಾಂತಕುಮಾರಿ, ನಿರ್ದೇಶಕರಾದ ನಾರಾಯಣಸ್ವಾಮಿ, ಮೋಹನ್ ಕಾಂತ್, ಆರ್ ಸತೀಶ್, ಪುರುಷೋತ್ತಮ್ ಚಿಕ್ಕಹಾಗಡೆ, ಉದಯ್ ಕುಮಾರ್, ಪ್ರವೀಣ್, ಮುರಳಿ, ನಾಗರತ್ನ, ನೀಲಮ್ಮ, ಹಿರಿಯ ವಕೀಲರಾದ ಎಂಆರ್ ವೇಣುಗೋಪಾಲ್, ಎಚ್ ಶ್ರೀನಿವಾಸ್, ರಮೇಶ್, ಬಾಲರೆಡ್ಡಿ, ರವೀಂದ್ರ, ಮೂರ್ತಿ ಕುಮಾರ್, ಎಜಿ ರಾಜು, ಕೆವಿ ರವಿ ಉಪಸ್ಥಿತರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಕೂಡ ಈ ಒಂದು ಅವರ ಜನ್ಮದಿನದ ಶುಭಾಶಯಗಳನ್ನ ನಾನು ಮೊದಲಿಗೆ ಎಲ್ಲ ಕೋರ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತ ಎಲ್ಲರಿಗೂ ಗೊತ್ತು. ಅವ್ರ ಬಗ್ಗೆ ನಾವು ಕೂಡ ಹೆಚ್ಚಿನದಾಗಿ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರ ಬಗ್ಗೆ ಹೇಳಬೇಕು ಅಂತಂತಂದರೆ ಒಂದು ದಿನವೂ ಸಾಲಲ್ಲ, ವಾರನೂ ಸಾಲಲ್ಲ, ವರ್ಷಾನುಗಟ್ಟಲೆ ಮಾತಾಡ್ತಾನೆ ಇರಬೇಕಾಗತ್ತೆ. ಅಷ್ಟೊಂದು ಒಂದು ಹೆಚ್ಚಿನ ಒಂದು ಕೆಲಸವನ್ನು ಮಾಡಿರತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ. ಏನು ತಮ್ಮ ಕುಲಕಸುಬುಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು, ಅದರ ಆಧಾರದ ಮೇಲೇ ಈ ಒಂದು ಸಮಾಜದಲ್ಲಿ ಒಂದು ಜಾತಿ ವ್ಯವಸ್ಥೆ ಅನ್ನೋದು ನಿರ್ಮಾಣ ಆಯಿತು.
ಈ ಒಂದು ಸಮಾಜದಲ್ಲಿ ಯಾರು ಕೂಡ ದೊಡ್ಡವರು ಅಲ್ಲ, ಯಾರು ಕೂಡ ಚಿಕ್ಕವರು ಅಲ್ಲ, ಎಲ್ಲರೂ ಮಾನವರೇ. ತಾವು ತಮ್ಮ ಹೊಟ್ಟೆಪಾಡಿಗೋಸ್ಕರ ತಮ್ಮ ಜೀವನವನ್ನು ಸಾಗಿಸೋಕ್ಕೋಸ್ಕರವಾಗಿ ಒಂದೊಂದು ರೀತಿಯ ಜೀವನಗಳನ್ನು ಎಲ್ಲ ಪ್ರತಿಯೊಂದು ಮಾಡ್ಕೊ ಬರ್ತಾ ಇದ್ದೀವಿ. ಅದೇ ರೀತಿ ಈ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ದೇವರು ಅಂತ ಏನು ಅಂದ್ಕೊಂಡಿರ್ತೀವಿ, ಆ ದೇವರು ನಮಗೆ ಪ್ರತಿಯೊಂದು ಒಂದೊಂದು ಪಾತ್ರಗಳನ್ನ ಕೊಟ್ಟಿದೆ. ಅದರ ಪ್ರಕಾರವಾಗಿ ನಾವು ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೀವಿ. ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮುಖ್ಯವಾದ ತತ್ವ ಏನಂದರೆ ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಈ ಒಂದು ಮಾತು ನಮ್ಮ ರೋಮಾಂಚನಗೊಳಿಸ್ತದೆ. ನಮಗೆ ಆ ಜನಗಣಮನ ಒಂದೇ ಮಾತ್ರ ಆ ಹಾಡು ಕೇಳಿದಾಗ ನಮ್ಮ ಮೈ ಜುಮ್ ಅನ್ನುತ್ತೆ, ರಕ್ತ ಕುದಿಯುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಸೆಂಟಿಮೆಂಟ್, ನಮ್ಮ ಶಕ್ತಿ. ಆ ಶಕ್ತಿಯನ್ನು ನಾವು ನಮ್ಮ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು, ಆಲ್ ಆರ್ ಈಕ್ವಲ್ ಎನ್ನುವ ಒಂದೇ ಒಂದು ಪದಗಳಲ್ಲಿ ನಮ್ಮ ಸಂವಿಧಾನ ಪಿತಾಮಹರು ನಮಗೆ ಅದನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ತುಂಬ ಸಣ್ಣವ್ರು. ನಾವು ಒಬ್ಬ ವ್ಯಕ್ತಿ ಅಂತ ಕರೆದ್ರೆ ತಪ್ಪಾಗತ್ತೆ. ಅವ್ರನ್ನ ನಾವು ಒಬ್ಬ ಮಹಾನ್ ನಾಯಕ, ಮಹಾ ಅಗ್ರಗಣ್ಯ ವ್ಯಶಕ್ತಿ ಅಂತ ಕರಿಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ಮಾತು ಯಾಕೆ ಹೇಳಿದೆ ಅಂದರೆ, ನಾನು ಐ ಥಿಂಕ್ 2012 ಒಂದು IBN ಮತ್ತು ಹಿಸ್ಟ್ರಿ TV 18 ಅಂತ ಒಂದು ಸರ್ವೆ ಮಾಡ್ತಾರೆ. ಗ್ರೇಟ್ ಇಂಡಿಯನ್ ಯಾರು ಅಂತೇಳಿ 2 crores ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಎಲ್ಲ ವರ್ಗದ ಸಮುದಾಯ ಜನರನ್ನು ಪಾರ್ಟಿಸಿಪೇಟ್ ಮಾಡ್ತಾರೆ. ಅಲ್ಲಿ ಯಾರು ಅಂತ ಅಲ್ಟಿಮೇಟಾಗಿ ಆಗಿದ್ದು ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗ್ರೇಟ್ ಇಂಡಿಯನ್ ಅಂತೇಳಿ ಅವ್ರಿಗೆ ಕೊಟ್ಟಿದ್ದು. ಬಡವರು, ಮಧ್ಯಮ ವರ್ಗದವರು ಶ್ರೇಷ್ಠವಾಗಿ ಬದುಕ್ತಾ ಇದ್ದಾರೆ ಇವತ್ತಿಗೂ 90%. ಯಾರು ತುಂಬ ಮೇಲೆ ಬರ್ತಾರೆ ನೋಡಿ, ತುಂಬ ಮೇಲೆ ಬರ್ತಾರೆ, ತುಂಬ ದೊಡ್ಡ ದೊಡ್ಡ ಹುದ್ದೆ ತೆಗೆದುಕೊತಾರೆ, ಅಂಥವರು ಈ ಶ್ರೇಷ್ಠ ಜೀವನದ ಬಗ್ಗೆ ಮರೆತುಬಿಟ್ಟಿದ್ದಾರೆ. ಯಾಕೆ ಹೇಳ್ತೀನಿ ಅಂದರೆ, ನಿಮಗೆ ಎಲ್ಲರೂ ನೋಡ್ಕೊಂಡಿರ್ಬೋದು, ಒಂದು ಐ ಥಿಂಕ್ 1 or 2 months ago ಒಂದು ನ್ಯೂಸ್ ಬಂತು ನಮ್ಮ ಬೆಂಗಳೂರಲ್ಲಿ. ಒಬ್ಬ ಸರ್ಕಾರಿ ಪೊಲೀಸ್ ಅಧಿಕಾರಿ ಡೈರೆಕ್ಟಾಗಿ ಹಿಡ್ಕೊಂಡ್ಬಿಟ್ಟಿದ್ರು ಲೋಕಾಯುಕ್ತವರು. ಅವತ್ತು ಅವ್ನು ಕಿರ್ಚ್ತಾ ಇದ್ದಿದ್ದು ನೋಡಿದ್ರೆ ಇದೇನು ಸಿನಿಮಾ ಶೂಟಿಂಗ್ ನಡೀತಾ ಇದೆಯಾ ಆ ಥರದ ಪರಿಸ್ಥಿತಿ ಇತ್ತದು. ಅಷ್ಟೊತ್ತು ನಾನು ಬಿಡ್ರೋ ಅಂತ ಕುರಿಸ್ತಾ ಇದ್ದ ಒಬ್ಬ ಇನ್ಸ್ಪೆಕ್ಟ್ರ್. ನಮ್ಮ ವ್ಯವಸ್ಥೆ ಇದು ಶ್ರೇಷ್ಠ ಜೀವನ ಅಂತೀವ ನಾವು. ನಾನು ಅದಕ್ಕೆ ಹೇಳೋದು, ಮಧ್ಯಮದವರು ಮತ್ತು ಸಾಮಾನ್ಯ ವರ್ಗದವರು ಯಾರೂ ಅವ್ರ ಆ ಥಾಟ್ಸೇ ಬರೋದಿಲ್ಲ ಅವ್ರಿಗೆ. ಅವರು ಶ್ರೇಷ್ಠವಾಗೇ ಬದುಕ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂಥದ್ದು ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ಅಲ್ಲ. ಎಲ್ಲ ಆಲ್ರೆಡಿ ಹೇಳಿದ ಹಾಗೆ ಸಂವಿಧಾನ ಶಿಲ್ಪಿ ಮತ್ತು ಭಾರತ ರತ್ನ BR ಅಂಬೇಡ್ಕರ್ ಅವರು ಒಂದು ಜನ್ಮ ಶತಾಬ್ದಿನ ನಾವು ಆಚರಣೆ ಮಾಡಬೇಕಾ, ಏನಕ್ಕೆ ಮಾಡ್ತಾಯಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾಯಿತು ಅಂತ ಹೇಳಿದ್ರೆ, ಇವತ್ತು ನಾವು ನಮ್ಮ ಹಿಂದೂ ಸಮಾಜದಲ್ಲಿ ಮತ್ತು ಭಾರತದಲ್ಲಿ, ಪ್ರಮುಖವಾಗಿ ಭಾರತದಲ್ಲಿ ನಾವು ಇವತ್ತು ಏನಾದರೂ ಒಂದು ಉಳ್ಕೊಂಡಿದ್ದೀವಿ, ನಮಗೇನೊಂದು ರೈಟ್ಸು ಮತ್ತು ಡ್ಯೂಟಿ ಆಬ್ಲಿಗೇಷನ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಭಾರತೀಯ ಸಂವಿಧಾನ. ಆ ಭಾರತೀಯ ಸಂವಿಧಾನದ ಮೂಲ ಕಾರಣಕರ್ತರು ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಒಂದು ಭಾರತೀಯ ಸಂವಿಧಾನ ಸಾಮಾನ್ಯವಾಗಿ ಎಲ್ಲ ದೇಶಗಳಲ್ಲೂ ಸಂವಿಧಾನ ಇದೆ. ನಮ್ಮ ಭಾರತೀಯ ಸಂವಿಧಾನ ವಿಶೇಷವಾಗಿ ವಿಶೇಷ ಸಂವಿಧಾನ ಅಂತ ಹೇಳಬೇಕಾಗುತ್ತೆ. ಈ ಒಂದು ಸಂವಿಧಾನನ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಹಲವಾರು ವಾಗ್ಮಿಗಳು ಪ್ರಿಪೇರ್ ಮಾಡೋದಕ್ಕೆ ಮುಂಚೆ ಅವರು ಸುಮ್ಮನೆ ಇಲ್ಲೇ ಕೂತ್ಕೊಂಡು ಅದನ್ನು ಪ್ರಿಪೇರ್ ಮಾಡಿದಂಥ ಒಂದು ಪುಸ್ತಕ ಅಲ್ಲ. ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಮುಂಚೆ ಎಲ್ಲ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ನು, ಮೆಂಬರ್ಸು ಎಲ್ಲ ಏನು ಮಾಡಿದ್ರು, ಫಸ್ಟು ನಮ್ಮ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಸಂವಿಧಾನಗಳನ್ನು ಒಂದು ಬಾರಿ ವಿಶೇಷವಾಗಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ, ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ, ಆಯಾ ದೇಶಗಳಿಗೆ ಆಯಾ ಸಂವಿಧಾನ ಅಪ್ಲೈ ಆಗುತ್ತೆ. ಆದರೆ ನಮ್ಮ ದೇಶ, ಏಕೆಂದರೆ ಹಿಂದೂ ದೇಶ ಅಂತ ಹೇಳಿದ್ರೆ ಪ್ರಿಡಾಮಿನೆಂಟ್ಲಿ ಕ್ಯಾಸ್ಟ್ ಬೇಸ್ಡ್ ನೇಷನ್. ನಮ್ಮ ದೇಶಕ್ಕೆ ಕ್ಯಾಸ್ಟ್ ಬೇಸ್ಡ್ ನೇಷನ್ನಲ್ಲಿ ಆಗಿನ ಕಾಲಕ್ಕೆ, ನಮಗೆ ಸ್ವಾತಂತ್ರ್ಯ ಬಂದಂಥ ಕಾಲಕ್ಕೆ ಯಾವ ರೀತಿ ಅಪ್ಪರ್ ಜನ್ರೇಷನ್ನವರು, ಅಪ್ಪರ್ ಕ್ಯಾಸ್ಟ್ ಅವರು ಲೋವರ್ ಕ್ಯಾಸ್ಟ್ ಅವ್ರನ್ನ ಯಾವ ರೀತಿ ಅಪ್ರೆಷನ್ ಮಾಡ್ತಾಯಿದ್ರು, ಆ ಒಂದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ, ಆ ಒಂದು ಕಮ್ಯುನಿಟಿನ ಕೂಡ ನಮ್ಮ ದೇಶದಲ್ಲಿ ಮೇಲುಸ್ತರಕ್ಕೆ ಬರಬೇಕು ಅಂತ ಹೇಳಿದ್ರೆ ಅದನ್ನು ಪರಿಗಣನೆ ಮಾಡಿಕೊಂಡು ಈ ಒಂದು ವಿಶೇಷವಾಗಿ ಸಂವಿಧಾನ ರಚನೆ ಮಾಡ್ತಾರೆ. ನೀವು 1946
ಗಾಂಧೀಜಿಯ ವ್ಯಕ್ತಿತ್ವ ಎಂಥದ್ದು, ಇಡೀ ದೇಶದಲ್ಲಿ ಪ್ರಶ್ನಾತೀತ ನಾಯಕರಾಗಿದ್ದರು. ಹಿ ವಾಸ್ ಎ ವಾಕಿಂಗ್ ಸೇಂಟ್. ಅದು ನಡೆದಾಡುವ ಸೇಂಟ್ ಅಂದರೆ ಸಂತರಾಗಿದ್ದರು. ನಡೆದಾಡುವ ಸಂತನನ್ನು ಕ್ರಿಟಿಸೈಸ್ ಮಾಡಿ ಒಂದು ಬುಕ್ 700 ಪುಟದ ಬುಕ್ ಪಬ್ಲಿಷ್ ಮಾಡೋದಿದೆಯಲ್ಲ, ಯಾರಿಗೂ ಗುಂಡಿಗೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಅನ್ನೋ ಕಾರಣಕ್ಕೆ ಯಾರಾದರೂ ಕ್ರಿಟಿಸೈಸ್ ಮಾಡಿದರೆ ಹೆಂಗೆ ಬೀಳ್ತಾರೆ ಅವ್ರ ಮೇಲೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೂ ನೀವು ಗಮನಿಸ್ಬೋದು. ಒಬ್ಬ ಪ್ರಶ್ನಾತೀತ ನಾಯಕನನ್ನು ಪ್ರಶ್ನೆ ಮಾಡಿದ ತಕ್ಷಣ ಅಂಥವ್ರನ್ನು ದೇಶದ್ರೋಹಿ ಅಂತ ಕರೆಯೋಕ್ಕೂ ಸಿದ್ಧವಾಗಿರುವಂತಹ ಜನ ಈ ದೇಶದಲ್ಲಿದ್ದಾರೆ. ಅಂತಹ ಒಂದು ನಡೆದಾಡುವ ಸಂತನನ್ನು ಕ್ರಿಟಿಸೈಸ್ ಮಾಡಿ 700 ಪುಟದ ಪುಸ್ತಕವನ್ನು ಬರೆದು ಪಬ್ಲಿಷ್ ಮಾಡ್ತಾರೆ. ಗಾಂಧೀಜಿ ಬದುಕಿದ್ದಾರೆ. ಇದಕ್ಕೆ ಗಟ್ಸ್ ಬೇಕು. ಇವರ ಪೊಲಿಟಿಕಲ್ ಜರ್ನಿ, ಇವರ ಸೋಷಿಯಲ್ ಜರ್ನಿ, ಇವರ ಕಲ್ಚರಲ್ ರಿಸರ್ಚ್, ಸೋಷಿಯಲ್ ರಿಸರ್ಚ್, ಆಂಥ್ರಪಾಲಜಿ ರಿಸರ್ಚ್ ಇದೆಯಲ್ಲ ಬಹಳ ಅಗಾಧವಾಗಿದೆ. ಅದಕ್ಕೆ ನಾನು ಹೇಳಿದ್ದು, if at all there is any small contribution by Baba Saheb Ambedkar, it is only the Constitution. ಆನೇಕಲ್ ವಕೀಲರ ಸಂಘದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 136ನೇ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಈ ಆಚರಣೆಯ ಸಂದರ್ಭದಲ್ಲಿ ಗೌರವಾನ್ವಿತ ಆನೇಕಲ್ನ ಎಲ್ಲ ನ್ಯಾಯಾಧೀಶರುಗಳು ಸಭೆಯನ್ನು ಕುರಿತು ಮಾತಾಡಿದ್ದಾರೆ. ವಿಶೇಷವಾಗಿ ಹೈಕೋರ್ಟ್ನ ವಕೀಲರಾದಂಥ ಮೋಹನ್ ಕುಮಾರ್ ಅವರು ಪಾರ್ಟಿಷನ್ ಆಫ್ ಇಂಡಿಯಾ ಮತ್ತು ಸಂವಿಧಾನದ ವಿಶೇಷತೆಯನ್ನು ಇವತ್ತು ಹೇಳಿದ್ದಾರೆ. ಅದರ ಜೊತೆಯಲ್ಲೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆನೇಕಲ್ ತಾಲೂಕಿನ ಎಲ್ಲ ವಕೀಲರು ಇವತ್ತು ವಿಜೃಂಭಣೆಯಿಂದ ಹಬ್ಬದ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಆನೇಕಲ್ ವಕೀಲರ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಶುಭಾಶಯಗಳು. ಈ ದಿನ ನಮ್ಮ ನ್ಯಾಯಾಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಹಮ್ಮಿಕೊಂಡಿದ್ದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಇದಕ್ಕೆ ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಮತ್ತು ಪೊಲೀಸ್ ಇಲಾಖೆಯವರು ಮತ್ತು ಹಿರಿಯ ಕಿರಿಯ ಮಹಿಳಾ ಎಲ್ಲ ವಕೀಲರುಗಳು ಹಾಗೂ ಜಡ್ಜಸ್ ಕೂಡ ಬಂದಿದ್ದರು. ಇದಕ್ಕೆ ನಮ್ಮ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಅಂತ ಹೇಳೋಕ್ಕೆ ಹೆಮ್ಮೆ ಪಡ್ತೀನಿ. ಯಾಕೆಂದರೆ ಈಗ ಆಲ್ರೆಡಿ ಈಗ ಒಂದು 4-5 ವರ್ಷಗಳ ಹಿಂದೆ ನಾವು ಈ ಕಾರ್ಯಕ್ರಮನ ಕಮೆನ್ಸ್ ಮಾಡಿದಾಗ ಒಂದು ಚಿಕ್ಕ ಹಂತದಿಂದ ತೊಗೊಂಬಂದ್ವಿ. ಈ ದಿನ ಅದು ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎಲ್ಲರೂ ಬೇರೆ ಬಾರ್ ಅಸೋಸಿಯೇಷನ್ ಅವರೆಲ್ಲರೂ ನಾವು ಯಾವುದಾದ್ರೂ ನೋಡಿದ್ರೆ ಇಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತೀರಾ ಅಂತೇಳಿ ಪ್ರೌಡ್ ಫೀಲ್ ಮಾಡ್ತಾರೆ. ಅದು ಆ ಹೆಮ್ಮೆ ನಮಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರ 135ನೇ ಜನ್ಮ ದಿನೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಈ ದಿನ ನಾವೆಲ್ಲ ಯಾವುದೇ ಜಾತಿ ಭೇದ ಭಾವ ಇದು ಎಲ್ಲ ಮರೆತು ನಾವು ಒಟ್ಟಾಗಿ ಎಲ್ಲನೂ ಮಾಡ್ತಾಯಿದ್ದೀವಿ. ಅವರು ನೀಡಿದಂತಹ ತತ್ವಗಳು ನಮ್ಮ ಭಾರತ ಸಂವಿಧಾನ ಏನು ನೀಡಿದರೆ ತತ್ವಗಳನ್ನು ಅಚ್ಚು ತಪ್ಪದೆ ನಮ್ಮ ಭಾರತೀಯ ಎಲ್ಲ ಜನರು ಪಾಲಿಸ್ತಾ ಇದ್ದೀವಿ. ಈ ಒಂದು ಸಂವಿಧಾನವು ಇಡೀ ಪ್ರಪಂಚದಲ್ಲೇ ಅತ್ಯುನ್ನತವಾದಂಥ ಒಂದು ಸಂವಿಧಾನ. ಈ ನಮ್ಮ ಎಲ್ಲ ವಕೀಲರು ಸಹಕಾರದಿಂದ ಈ ದಿನ ಏನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪುತ್ಥಳಿಯನ್ನು ಅನಾವರಣ ಮಾಡಿ, ಅದೇ ರೀತಿ ಅವರ ಫೋಟೋವನ್ನು ಇಲ್ಲಿ ಮಾನ್ಯ ನ್ಯಾಯಾಲಯದಲ್ಲಿ ಅವ್ರನ್ನ ಇಟ್ಟು ಗೌರವದಿಂದ ನಮನವನ್ನು ಇದನ್ನು ಎಲ್ಲರೂ ವಕೀಲರು ಗೌರವ ಸೂಚಿಸುವಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಎಲ್ಲ ವಕೀಲರಿಗೂ ಮತ್ತು ಸಾರ್ವಜನಿಕರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಆನೇಕಲ್ ನ್ಯಾಯಾಲಯದ ಆವರಣದಲ್ಲಿ ನಮ್ಮ ಆನೇಕಲ್ ವಕೀಲರ ಸಂಘದಿಂದ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ವಿಚಾರವಾಗಿ ಮೊದಲಿಗೆ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಆನೇಕಲ್ ತಾಲೂಕಿನ ನ್ಯಾಯಾಲಯದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲ ವಕೀಲರ ಮಿತ್ರರು ಸೇರಿ ಒಂದು ಏನು ಜನ್ಮದಿನಾಚರಣೆ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ರಿಗೂ ಆ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನ ಕೊಟ್ಟಿದ್ದಾರೆ ಆ ಆಶಯದಲ್ಲಿ ಇವತ್ತಿನ ದಿನ ನಾವೆಲ್ಲರೂ ಕೂಡ ಏನು ಸಂವಿಧಾನ ಅಡಿಯಲ್ಲಿ ನಾವು ಇವತ್ತು ನ್ಯಾಯವಾದಿಗಳಾಗಿ ಕೆಲಸ ಮಾಡ್ತಾಯಿದ್ದೀವಿ. ಅವರ ಆಶಯಗಳನ್ನು
ಮಾರ್ಗ ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ನಡೀತಾ ಇದ್ದೀವಿ. ಮುಂದೆ ಕೂಡ ಅವರ ಆಶಯಗಳನ್ನು ಹಾಕಿಕೊಟ್ಟಂಥ ದಾರಿಯನ್ನು ನಾವು ನಡೆಯುತ್ತಾ ಅವರ ಆಶಯಗಳನ್ನು ಯಾವತ್ತೂ ಕೂಡ ಎತ್ತಿ ಹಿಡಿತೀವಿ ಅಂತ ಈ ಮೂಲಕ ನಾನು ಪ್ರತಿಜ್ಞೆ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಆನೇಕಲ್ ಕೋರ್ಟ್ನಲ್ಲಿ ವಿಜೃಂಭಣೆಯಾಗಿ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಆಚರಿಸ್ತಾ ಇದ್ದೀವಿ. ಅವರ ಆದರ್ಶಗಳನ್ನ, ಸಿದ್ಧಾಂತಗಳನ್ನ ಈಗ ಬಂದಿರುವಂಥ ಯುವ ವಕೀಲರು, ಎಲ್ಲ ವಕೀಲರು ಪಾಲನೆ ಮಾಡಿಕೊಂಡು ಅವರ ಹೆಸರಿಗೆ ತಕ್ಕಂತೆ ತಮ್ಮ ವೃತ್ತಿಯನ್ನು ಆರಂಭಿಸ್ಬೇಕಂತ ಹೇಳ್ತಾ ಈ ದಿನದ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ವಕೀಲರ ಸಂಘ ಆನೇಕಲ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ನಾವು ಆಚರಣೆ ಮಾಡೋದು ಮುಖ್ಯ ಅಲ್ಲ, ಅಂಬೇಡ್ಕರ್ ಅವರ ತತ್ವಗಳೇನಿದೆ, ಅವರ ಸಿದ್ಧಾಂತಗಳೇನಿದೆ, ಅದು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಒಂದು ತತ್ವ ಸಿದ್ಧಾಂತಗಳನ್ನು ಪಾಲನೆ ಮಾಡ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಪ್ರತಿ ವರ್ಷದಂತೆ ಅಂದರೆ ಅಂಬೇಡ್ಕರ್ ಅವರು ಯಾಕೆ ಆಚರಿಸ್ತಾ ಇದ್ದೀವಿ ಅಂದರೆ, ಅಂಬೇಡ್ಕರ್ ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ ಸಮಾಜಕ್ಕೋಸ್ಕರ, ಅವರು ಏನು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಪಸರಿಸಲಿ ಅನ್ನೋದಕ್ಕೋಸ್ಕರ ನಾವು ಈ ದಿನ ಅಂಬೇಡ್ಕರ್ ಜಯಂತಿಯನ್ನು ವಕೀಲರ ಸಂಘದಲ್ಲಿ ಆಚರಿಸ್ತಾ ಇದ್ದೀವಿ, ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ಜೈ. ಅಂಬೇಡ್ಕರ್ ಸಂವಿಧಾನವನ್ನು ಕೊಡುಗೆ ಕೊಟ್ಟಿರೋದ್ರಲ್ಲಿ ಸೆಕ್ಷನ್ 14 ಏನು ಹೇಳುತ್ತೆ ಅಂದರೆ ಎಲ್ರಿಗೂ ಸಮಾನತೆಯನ್ನು ಹೇಳುತ್ತೆ. ಮೊದಲೆಲ್ಲ ಮಹಿಳೆಯರಿಗೆ ಅಷ್ಟೊಂದು ಸ್ಥಾನಮಾನ ಇರಲಿಲ್ಲ. ಬಟ್ ಇಂದಿನ ದಿನಗಳಲ್ಲಿ ಅಂಬೇಡ್ಕರ್ ಕೊಡುಗೆಯನ್ನು ಭಾರತ ಸಂವಿಧಾನವನ್ನು ಕೊಡುಗೆಯಾಗಿ ಕೊಟ್ಟಿರೋದ್ರಿಂದ ಎಲ್ಲ ಸ್ಥಳದಲ್ಲೂ ಇವತ್ತು ಮಹಿಳೆಯರಿಗೆ ಒಂದು ಸಮಾನವಾದಂಥ ಒಂದು ಅವಕಾಶಗಳು ಸಿಗ್ತಾ ಇದ್ದಾವೆ. ಮತ್ತು ಅದೇ ರೀತಿ ಪುರುಷರ ಸಮಾನವಾಗಿ ಮಹಿಳೆಯರು ಬೆಳೀತಾ ಇದ್ದಾರೆ. ಈ ದಿನ ಆನೇಕಲ್ನಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ಅಂತ ಹೇಳೋಕ್ಕಿಂತ ಎಲ್ರಿಗೂ ಸಮಾನತೆಯಾಗಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ವೃತ್ತಿ ರಂಗಕ್ಷೇತ್ರದಲ್ಲೂ ಸಹ ಮಹಿಳೆಯರು ಮುಂದೆ ಬರೋದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ತುಂಬ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿರೋಕ್ಕೆ ನಾವು ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಸಹ ಆಗಿದೆ. ಸೊ ಎಲ್ರಿಗೂ ಒಳ್ಳೆಯದು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನ ಜನ್ಮದಿನಾಚರಣೆಯ ಪ್ರಯುಕ್ತವಾಗಿ ಆನೇಕಲ್ ಅಸೋಸಿಯೇಷನ್ನಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ನಾವು ಅಂಬೇಡ್ಕರ್ ಎಷ್ಟು ಸಾಧನೆ ಮಾಡಿದ್ದಾರೆ ಅಂತಂದರೆ ಅವರು ಒಂದು ಮಾತು ಹೇಳಿದ್ದಾರೆ. ಏನಂತಂದರೆ, ಒಂದು ದೇವಸ್ಥಾನದಲ್ಲಿ ಹೆಂಗೆ ಒಬ್ಬರು ದೇವಸ್ಥಾನದಲ್ಲಿ ಕೂತ್ಕೊಂಡು ದೇವರಿಗೆ ಹೆಂಗೆ ಭಕ್ತಿಯಿಂದ ಕೈ ಮುಗಿತಾರೋ ಅದೇ ರೀತಿ ಏನಾದರೂ ನೀವು ಪುಸ್ತಕಕ್ಕೆ ಮಹತ್ವ ಕೊಟ್ಟರೆ, ಪುಸ್ತಕನ ನೀವು ಓದಿದ್ರೆ ನೀವು ಒಂದಿನ ಮೇಲೆ ಬಂದು ಸಾಧನೆ ಮಾಡ್ತೀರಾ ಅಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಂಥ ಮಾತುಗಳು. ಇದು ಸತ್ಯವೂ ಕೂಡ. ನಾವು ಎಷ್ಟು ದೇವಸ್ಥಾನ ಕೈ ಮುಗಿತೀವೋ ಅಷ್ಟೇ ನಾವು ಪುಸ್ತಕವನ್ನು ಓದಿ, ಪುಸ್ತಕವನ್ನು ತಿಳ್ಕೊಂಡ್ರೆ, ಜ್ಞಾನವನ್ನು ಸಂಪಾದಿಸಿದರೆ ಅದನ್ನು ನಾವು ಇವತ್ತು ಅಂಬೇಡ್ಕರ್ ಏನು ಸಾಧನೆ ಮಾಡಿದ್ದಾರೆ ಅವ್ರದ್ದು ಸಾಧನೆ ಅಂತ ಒಂದು ಮೆಟ್ಲಾದರೂ ನಾವು ಏರಿ ಒಂದು ಸಾಧನೆಯನ್ನು ಮಾಡಬಹುದು. ಅವರು ಹೇಳಿದಂಥ ಮಾತುಗಳು.